ಈ ಧರ್ಮ ಏನು ಹೇಳುತ್ತೆ ಅಂದರೆ, ಒಕ್ಕಿದ್ದನ್ನು ಸಲ್ಲಿಸಿ ಮಿಕ್ಕಿದ್ದನ್ನು ತಾನು ಪಡಿಬೇಕು. ಆವಕಾಯಕವಾದಳು ಸ್ವಕಾಯಕವ ಮಾಡಿ ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು. ಮುಂದಿನ ಸಾಲಿದೆ, ರೋಗ ಬಂದರೆ ವರಲು, ವ್ಯಾಧಿ ಬಂದರೆ ನರಳು, ಮರಣ ಬಂದರೆ ಸಾಯಿ, ಇದಕ್ಕ ದೇವರ ಹಂಗೇಕೆ ಬಾಪುಲದ್ದೆಯ ಸೋಮ. ಅದು ಏನು ವಚನಪ್ಪ ಅದು, ಏನು ವಚನ ಅದು? ರೋಗ ಬಂದರೆ ವರಲು, ಬೇನೆ ಬಂದರೆ ನರಳು, ರೋಗ ಬಂದರೆ ಸಾಯಿ, ಇದಕ್ಕ ದೇವರ ಹಂಗೇಕೆ. ಅರೆ ಏನಾಗುತ್ತೋ ಅದಾಗುತ್ತಪ್ಪ. ನಾನು ಭಗವಂತನನ್ನ ದೇಹಿ ಅಂತ ಕೇಳಲ್ಲ, ಕೊಡು ಕೊಡು ಅಂತ ಕೇಳಲ್ಲ. ನಾನು ಭಿಕ್ಷುಕ ಅಲ್ಲ. ಯಾಕೆಂದ್ರೆ ನನ್ನ ಭಗವಂತ ನನ್ನ ಭಿಕ್ಷುಕನನ್ನು ಮಾಡಿಲ್ಲ. ಒಂದು ಕಥೆ ಹೇಳ್ಬಿಡ್ತೀನಿ. ಯಾರೋ ಒಬ್ಬ ಸನ್ಯಾಸಿ ಒಂದು ಮರದ ಕೆಳಗಡೆ ಕಾಲು ಚಾಚ್ಕೊಂಡು ಕೂತಿರ್ತಾನೆ. ಆಗ ಆ ದೇಶದ ದೊರೆ ಕುದುರೆ ಮೇಲೆ ಬರ್ತಾನೆ. ಕುದುರೆ ಮೇಲೆ ಬಂದರೆ ಇವ್ನು ಕಾಲು ಚಾಚ್ಕೊಂಡೆ ಕೂತವನೆ. ಅವನಿಗೆ ಆಶ್ಚರ್ಯ ಆಯಿತು. ಅವನ ಹತ್ರ ಬಂದು ಕುದುರೆ ನಿಲ್ಲಿಸ್ತಾ, ಏಯ್ ಅಂದ. ಸನ್ಯಾಸಿ ಮೇಲೆ ನೋಡ್ದ, ಏನೋ ಅಂದ. ನಾನು ಯಾರು ಗೊತ್ತಾ? ನೋಡಿದ್ರೆ ಗೊತ್ತಾಗಲ್ವಾ? ಕುದುರೆ ಮೇಲೆ ಬಂದಿದ್ಯಾ, ಇಷ್ಟೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕೊಂಡಿದ್ಯಾ, ಈ ದೇಶದ ರಾಜ ಇರ್ಬೇಕು ನೀನು. ಮತ್ತೆ ಅಂದ. ಮತ್ತೇನೀಗ ಅಂದ. ರಾಜ ನಾನು ಬಂದಿದ್ದೀನಿ, ನೀನು ಕಾಲು ಚಾಚ್ಕೊಂಡು ಕೂತಿದ್ಯಾ ಅಂದ. ರಾಜ ನಾನು ಇಲ್ಲಿ ಬಂದಿದ್ದೀನಿ, ನೀನು ಕಾಲು ಚಾಚ್ಕೊಂಡೇ ಕೂತಿದ್ಯಾ ಅಂದ. ಅದಕ್ಕೆ ಸನ್ಯಾಸಿ ಹೇಳ್ದ, ಅದ ಸ್ವಾಮಿ, ನಾನು ಕೈ ಚಾಚೋದು ಬಿಟ್ಬಿಟ್ಟಿದ್ದೀನಿ, ಅದಕ್ಕೆ ಕಾಲು ಚಾಚ್ಕೊಂಡು ಕೂತಿದ್ದೀನಿ. ಮನುಷ್ಯನಿಗೆ ಈ ಕೈ ಚಾಚ್ಕೊಂಡು ಬದುಕೋ ತನಕ ಕಾಲು ಚಾಚ್ಕೊಂಡು ಇರೋಕ್ಕಾಗಲ್ಲ. ಪೂಜ್ಯ ಮಹಾಸ್ವಾಮಿಗಳವರು ರಾಜಕಾರಣ ಅಂದು ಇಂದು ಸಾಲ ಮನ್ನಾದಲ್ಲಿ ಪ್ರಸ್ತಾಪ ಮಾಡೋದೇನೆಂದರೆ, ಹಳ್ಳಿಯ ಜನನ ಕೈ ಚಾಚ್ಕೊಂಡು ನಿಲ್ಲಿಸ್ಬಿಟ್ರಲ್ಲಪ್ಪ, ಇವ್ರು ಕಾಲು ಚಾಚ್ಕೊಂಡು ಯಾವಾಗ ಕೂತ್ಕೋತಾರೆ ಅಂತ. ಕೈ ಚಾಚುವ ದೈನೇಸಿತನ ಬಂದ್ಬಿಟ್ರೆ ಜನಗಳಿಗೆ ಅಭ್ಯಾಸ ಆಗ್ಬಿಡುತ್ತೆ. ಯಾರು ಕೊಟ್ಟಾರ ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಲ್ವ? ಈಗ ನಿಮ್ಗೇನು ಗೊತ್ತಿಲ್ಲದೆ ಇರೋದಲ್ಲ. ಈ ವೇದಿಕೆಯಿಂದ ಹೇಳಕ್ಕೆ ನನಗೂ ಸಂಕೋಚ ಇಲ್ಲ. ಮದುವೆ ಮಾಡೋಕ್ಕೂ MLA ದುಡ್ಡು ಕೇಳ್ತಾರೆ, ನಾಟಕ ಆಡೋಕ್ಕೂ MLA ದುಡ್ಡು ಕೇಳ್ತಾರೆ, ಗಣಪತಿ ಪೂಜೆ ಮಾಡೋಕ್ಕೂ MLA ದುಡ್ಡು ಕೇಳ್ತಾರೆ. ಕೈ ಚಾಚೋದು ಅಭ್ಯಾಸ ಆಗ್ಬಿಟ್ರೆ ಜನ ಕೇಳ್ತಾನೆ ಇರ್ತಾರೆ, ಕೊಡೋರೆಲ್ಲ ಧಣಿಗಳಾಗ್ಬಿಡ್ತಾರೆ. ಪೂಜ್ಯ ಮಹಾಸ್ವಾಮಿಗಳವರಿಗೆ ಅದರ ಬಗ್ಗೆ ಒಂದು ಬಹಳ ದೊಡ್ಡ ವಿಷಾದ ಇದೆ, ಬಹಳ ದೊಡ್ಡ ಬೇಸರ ಇದೆ. ಬಂಧುಗಳೇ, ಮನುಷ್ಯನನ್ನ ಅವನ ಕನಿಷ್ಠತನದಿಂದ ಅವನನ್ನು ದೈವತ್ವಕ್ಕೆ ಏರಿಸಬೇಕು ಅನ್ನೋದು ಎಲ್ಲ ಧರ್ಮಗಳ ಉದ್ದೇಶ. ಅದಕ್ಕೆ ಮನುಷ್ಯನನ್ನು ಭಕ್ತನನ್ನಾಗಿ ಮಾಡಿದ್ದು. ಭಕ್ತನಾಗ್ಬಿಟ್ರೆ ಅಲ್ಲಿ ಕೀಳರಿಮೆ ಇಲ್ಲ. ನಿಮಗೆ ಗೊತ್ತಾ, ನಮ್ಮಲ್ಲಿ ದಾಸೋಹ ಅಂತ ಹೇಳಿದ್ನಲ್ಲ ನಾನು, ಯಾವುದೋ ಒಂದು ಮಠದಲ್ಲಿ ಹೇಳ್ತಾ ಇದ್ರು, ಸ್ವಾಮಿಗಳು ಹೇಳ್ತಾ ಇದ್ರು, ನೋಡಪ್ಪ, ಬಡಿಸುವಾಗ ಜನಗಳಿಗೆ ಹಿಂಗೆ ಬಡಿಸಿ ಅಂತ, ಹಿಂಗೆ ಬಡಿಸ್ಬೇಡಿ ಅಂತ. ಹಿಂಗೆ ಬಡಿಸಿದ್ರೆ ನೀನು ದಾನಿ ಅಂತ ಆಗುತ್ತೆ, ಹಿಂಗೆ ಬಡಿಸಿದ್ರೆ ನಿನ್ನ ಕೈ ಮೇಲಿರುತ್ತೆ, ಅದು ದಾಸೋಹ ಅಂತ ಆಗುತ್ತೆ. ಕೊಡುವಾಗ ನಾವು ಪೂಜ್ಯರಿಗೆ ಏನಾದರೂ ಕಾಣಿಕೆ ಕೊಟ್ಟರೆ ಹಿಂಗೆ ಕೊಡ್ತೀವಲ್ವ, ಹಿಂಗೆ ಕೊಡಲ್ಲ. ಹಿಂಗೆ ಕೊಟ್ಟರೆ ದಾನ ಆಗಿಬಿಡುತ್ತೆ, ಹಿಂಗೆ ಕೊಟ್ಟರೆ ದಾಸೋಹ ಆಗುತ್ತೆ. ಮನುಷ್ಯನಿಗೆ ಕೊಡುವವನಿಗೆ ವಿನಯ ಕೂಡ ಇರಬೇಕು. ಆ ವಿನಯವನ್ನು ಈ ಧರ್ಮ ಬೋಧಿಸುತ್ತೆ. ಬಂಧುಗಳೇ, ಇಂಥದ್ದೊಂದು ಅಪೂರ್ವವಾದ ವೇದಿಕೆಯಲ್ಲಿ ಎಷ್ಟೆಷ್ಟು ವಿಚಾರಗಳ ಮಂಥನ ಆಗುತ್ತೆ ನೋಡಿ. ಯಾವ್ಯಾವ ವಿಷಯಗಳ ಮಂಥನ ಆಗುತ್ತೆ. ಒಂದು 4 ದೇಶಾವರಿ ಭಾಷಣಗಳು ನಡೀಬಹುದು, ಆದರೆ ಅವೆಲ್ಲವನ್ನು ಮಥಿಸಿ ಪೂಜ್ಯ ಮಹಾಸ್ವಾಮಿಗಳವರು ಮಾಡುವ ಆಶೀರ್ವಚನ ಇದೆಯಲ್ಲ, ನಮ್ಮ ಬದುಕಿಗೆ ದಿಗ್ದರ್ಶಕವಾಗುತ್ತೆ. ನಾನು ಭಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೆ, ಒಂದು ಪ್ರಸಂಗ ಹೇಳ್ತೀನಿ. ನಾನು ಅವಾಗ ಹೇಳಿದೆ, ಯಾವುದೋ ದಾರಿಯಲ್ಲಿ ಸಿಕ್ಕಲ್ಲು ನಮಗೆ ದೇವರಾಗ್ಬಿಡುತ್ತೆ. ದೇವರಾಗೋದು ಕಲ್ಲಲ್ಲ, ದೇವರು ಮಾಡಿದ್ದು ದಿಲ್ಲು, ಮನಸ್ಸು. ಸಗಣಿ ಉಂಡೆಗೆ 4 ಗರಿಕೆ ಸಿಕ್ಕಾಕಿದ್ರೆ ಸಗಣಿ ಉಂಡೆ ದೇವರಾಗ್ಬಿಡುತ್ತೆ. ಗಣೇಶ ಅಂತ ಪೂಜೆ ಮಾಡ್ತೀವಿ, ಪಿಳ್ಳಾರಿ ಅಂತ ಪೂಜೆ ಮಾಡ್ತೀವಿ, ಸಗಣಿ ಉಂಡೆ ಅಲ್ಲ ದೇವರು. ನೀವು ಯಾವಾಗಲೂ ಬೇರೆ ಟೈಮಲ್ಲಿ ಅಕಸ್ಮಾತ್ ಕಾಲಕ್ಕೆ ಹಾಕ್ಬಿಟ್ರೆ ಅದನ್ನ ಅಲ್ಲೇ ಒರೆಸ್ಕೋತೀರಿ, ಚೀತು ಅಂತೀರಿ. ಅದೇ ಸಗಣಿ ಉಂಡೆನ 4 ಗರಿಕೆ ಸಿಕ್ಕಾಕಿ ದೇವರು ಅಂತ ಪೂಜೆ ಮಾಡ್ತೀರಿ. ದೇವರು ಅನ್ನುವುದು ಭಾವ. ಮನಸ್ಸಿನಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದೇ ಇದ್ರೆ ಹೊರಗಿನ ವಿಗ್ರಹದಲ್ಲಿ ದೇವರು ಕಾಣಿಸೋದಿಲ್ಲ. ಅದಕ್ಕೆ ನಾವು ದೇವರ ಮೂರ್ತಿಗಳಿರ್ತಾವಲ್ಲ, ಅವನ್ನೆಲ್ಲ ಪ್ರತಿಮೆ ಅಂತ ಕರೀತಾರೆ. ಪ್ರತಿಮೆ ಅಂತ ಯಾಕೆ ಕರೀತಾರೆ ಅಂದರೆ, ಸಾಹಿತ್ಯದಲ್ಲಿ ಪ್ರತಿಮೆ ಅಂದರೆ ಯಾವ ವಸ್ತು ಇದೆಯೋ ಅದನ್ನೇ ನೋಡೋದಲ್ಲ, ಅದರ ಮುಖಾಂತರ ಇನ್ನೇನೋ ನೋಡೋದು, ಅದನ್ನು ಪ್ರತಿಮೆ ಅಂತಾರೆ. ಸುಮ್ಮನೆ ಒಂದು ಹಾಡು ಹೇಳ್ತೀನಿ, ಪ್ರತಿಮೆ ಅಂದರೆ ಏನು ಅನ್ನೋದಕ್ಕೆ. ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ,
ಬಿದ್ದೀಯಬ್ಬೇ ಮುದುಕಿ ಬಿದ್ದೀಯಬ್ಬೇ, ನೀ ದೂರ ಹೋದಾಕಿ ಇರುಬಾಳ ಜ್ವಾಕಿ, ಬಿದ್ದೀಯಬ್ಬೇ ಮುದುಕಿ ಬಿದ್ದೀಯಬ್ಬೇ. ಸದ್ಯಕ್ಕಿದು ಹುಲಗುರ ಸಂತಿ ಗದ್ದಲದೊಳಗೆ ಆಕ ನಿಂತಿ, ಸದ್ಯಕ್ಕಿದು ಹುಲಗುರ ಸಂತಿ ಗದ್ದಲದೊಳಗೆ ಆಕ ನಿಂತಿ, ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗ ಹಿಂದಕ್ಕೆ ಹೋಗತಿ, ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗ ಹಿಂದಕ್ಕೆ ಹೋಗತಿ, ಬುದ್ಧಿಗೇಡಿ ಮುದುಕಿ ನೀನು ಬಿದ್ದೀಯಬ್ಬೇ, ಬಿದ್ದೀಯಬ್ಬೇ ಮುದುಕಿ ಬಿದ್ದೀಯಬ್ಬೇ. ಶಿಶುನಾಳ ಶರೀಫರು ಹಾಡಿದರು. ಶಿಶುನಾಳ ಶರೀಫರು ಒಬ್ಬ ಮುದುಕಿ ಬಗ್ಗೆ ಯಾಕೆ ಹಾಡು ಬರೀತಿದ್ದಾರೆ? ಹುಲಗೂರು ಸಂತೆಗೆ ಬಂದಿದ್ದೀಯ ಮುದುಕಿ, ಬಿದ್ದುಬಿಟ್ಟಿಯ ಜೋಕೆ, ಇಲ್ಲಿ ಬಿದ್ದು ಒದ್ದಾಡಿದ್ರೆ ನೀನು ಎದ್ದು ಹೆಂಗೆ ಹಿಂದಕ್ಕೆ ಹೋಗ್ತೀಯ, ಊರಿಗೆ ಹೆಂಗೆ ಹೋಗ್ತೀಯ ವಾಪಸ್ಸು? ಅರ್ಥ ಇದಷ್ಟೇ ಅಲ್ಲ, ಇಲ್ಲಿ ಮುದುಕಿ ಮತ್ತು ಸಂತೆ ಎರಡು ಪ್ರತಿಮೆ ಅಂತಾರೆ. ಪ್ರತಿಮೆ ಅಂದರೆ ಏನು ಅಂದರೆ, ಮುದುಕಿ ಅಂದರೆ ಮುದುಕಿ ಅಲ್ಲ, ಮುದುಕಿಯ ಮುಖಾಂತರ ನೀವು ಇನ್ನೇನನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಮುದುಕಿ ಅಂದರೆ ಮುದುಕಿ ಅಲ್ಲ, ಈ ಜೀವ. ಹುಲಗೂರು ಸಂತೆ ಅಂದರೆ ಸಂತೆ ಅಲ್ಲ, ಈ ಜಗತ್ತು. ಅಂದರೆ ಈ ಜೀವ ಈ ಜಗತ್ತಿಗೆ ಬಂದಿದೆ. ಏ ಜೀವವೇ ಇಲ್ಲಿ ಬಿದ್ದೀಯಾ, ಸದ್ಯಕ್ಕಿದು ಹುಲಗರ ಸಂತಿ ಗದ್ದಲದೊಳಗೆ ಯಾಕೆ ನಿಂತಿ? ಇಲ್ಲಿ ಗದ್ದಲ ಇದೆ. ನಾನು, ನಂದು, ನನ್ನ ಗೌರವ, ನನ್ನ ಪ್ರತಿಷ್ಠೆ, ನನ್ನ ಅಧಿಕಾರ, ನನ್ನ ಸ್ಥಾನ ಮಾನ, ಏನೇನೋ ಗದ್ದಲಗಳಿವೆ. ಈ ಗದ್ದಲದಲ್ಲೇ ಬಿದ್ದು ಒದ್ದಾಡ್ತಾ ಇದ್ರೆ ಎದ್ದು ಹೆಂಗ ಹಿಂದಕ್ಕೆ ಹೋಗುತ್ತಿ? ನೀನು ಹಿಂದಕ್ಕೆ ಹೋಗ್ಬೇಕು, ಮತ್ತೆ ಮೋಕ್ಷಕ್ಕೆ ಮುಕ್ತಿಗೆ ಹೋಗ್ಬೇಕಲ್ಲ, ಹೆಂಗೆ ಹೋಗ್ತೀಯ ಅಂತ. ಪದ್ಯ ಹೇಳೋದೇ ಬೇರೆ, ನಾವು ಅರ್ಥ ಮಾಡ್ಕೊಳ್ಳೋದೇ ಬೇರೆ. ಹಾಗೇನೆ ದೇವರ ಮೂರ್ತಿ ಕಾಣೋದೇ ಬೇರೆ, ಅದರಲ್ಲಿ ನಾವು ಕಾಣಬೇಕಾದ್ದೇ ಬೇರೆ. ಮನಸ್ಸಿನಲ್ಲಿ ಭಕ್ತಿ ಇದ್ದಾಗ ದೇವರ ಮೂರ್ತಿ ಹೆಂಗೆ ಕಾಣಬೇಕು ಹಂಗೆ ಕಾಣುತ್ತೆ. ಇಲ್ಲದೆ ಇದ್ರೆ ಕಿರೀಟ ಚೆನ್ನಾಗೈತಲ್ವಾ, ಚಿನ್ನದಲ್ವಾ, ಎಷ್ಟಾಗಿರ್ಬೋದು ಬೆಲೆ? ನಾವು ಇವನ್ ಲೆಕ್ಕ ಹಾಕೊಂಡು ಬರ್ತೀವಿ. ಎಂಥ ಒಳ್ಳೆ ಕಲಾಪತಿನ ಸೀರೆ ಉಡಿಸಿದ್ದಾರೆ ಸೀತಾದೇವಿಗೆ, ಭಾಳ ಚೆನ್ನಾಗಿದೆ. ರಾಮನಿಗೆ ಎಂಥ ರೇಷ್ಮೆ ಕಚ್ಚೆ ಹಾಕಿದ್ದಾರೆ, ಚೆನ್ನಾಗಿದೆ, ಅಷ್ಟು ಹೇಳ್ಕೊಂಡು ಬರ್ತೀವಿ ನಾವು. ನಾವು ನೋಡಬೇಕಾದ್ದೇ ಬೇರೆ. ಭಕ್ತಿಯ ಪ್ರಪಂಚ ಅದ್ಭುತವಾದ್ದು. ಒಂದು ಪ್ರಸಂಗ ಹೇಳ್ತೀನಿ. ಅಮೆರಿಕಾದಿಂದ ಯಾರೋ ಒಬ್ಬ ವಿದ್ವಾಂಸ ಇಂಡಿಯಾಕ್ಕೆ ಬಂದಿರ್ತಾರೆ, ನಡೆದ ಘಟನೆ ಅದು. ಅವ್ರು ಬಂದವರು ಮೈಸೂರು ಯೂನಿವರ್ಸಿಟಿಗೆ ಬಂದು ಒಬ್ಬ ಪ್ರೊಫೆಸರ್ ಕರ್ಕೊಂಡು, ನಮ್ಮ ಮೈಸೂರು ಹತ್ರ ಬಿಳಿಗಿರಿ ರಂಗನ ಬೆಟ್ಟ ಅಂತಿದೆ, ಅಲ್ಲಿ ಸೋಲಿಗರಿದ್ದಾರೆ, ಗಿರಿಜನ ಅವರು. ಆ ಸೋಲಿಗರನ್ನ ನೋಡೋಕೆ ಹೋಗ್ತಾರೆ, ಗಿರಿಜನ ಹೆಂಗೆ ಜೀವನ ಮಾಡ್ತಾರೆ ನೋಡೋಣ ಅಂತ. ಅಲ್ಲಿ ಯಾರೋ ಒಬ್ಬ ಒಂದು ಸೊಪ್ಪಿನ ಗುಡ್ಲು ಹಾಕ್ಕೊಂಡು, ಸೊಪ್ಪಿನ ಗುಡಿಸಲು ಹಾಕ್ಕೊಂಡು, ಅದರೊಳಗೆ ಒಂದು ಕಲ್ಲು ಇಟ್ಕೊಂಡು ಅದಕ್ಕೊಂಚೂರು ಅರಿಶಿನ ಕುಂಕುಮ ಬೆಳೆದು ಕಾಡಿನ ಹೂಗಿವು ಅದ್ರ ಮೇಲೆ ಹಾಕಿ ಗಂಧದ ಕಡ್ಡಿ ಬೆಳಗ್ತಾ ಇರ್ತಾನೆ. ಈ ಅಮೆರಿಕಾದವನು ಬಂದು ನೋಡ್ತಾನೆ, ಇವನು ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಲ್ಲ ಅವನು. ಅವನು ಈ ಮೈಸೂರು ಯೂನಿವರ್ಸಿಟಿ ವಿದ್ವಾಂಸನ ಕೇಳ್ತಾನೆ, ಏನು ಮಾಡ್ತಾ ಇದ್ದಾನೆ ಅವನು? ಅದು ಯಾವುದೋ ಒಂದು ಕಲ್ಲು, ಆ ಕಲ್ಲಿಗೆ ಇವನು ಅದೇನೋ ಹಿಂಗೆ ಮಾಡ್ತಾ ಇದ್ದಾನೆ, ಅದಕ್ಕೆ ಎಂತೆಂಥದ್ದೋ ಪೌಡ್ರ್ಗಳೆಲ್ಲ ಹಾಕಿದ್ದಾನೆ, ಏನಿದು? ಅವ್ನು ಹೇಳ್ತಾನೆ, ಆ ಕಲ್ಲಿದೆಯಲ್ಲ ಅದು ಅವನ ದೇವರು, ಅವನೇನು ಮಾಡ್ತಾ ಇದ್ದಾನೋ ಅದು ಅವನ ಪೂಜೆ. ಆ ಕಲ್ಲು ದೇವ್ರ? ಅದಕ್ಕೇನು ಮಕಾಮೂತಿ ಏನೂ ಇಲ್ಲ, ದೇವ್ರ? ಹ್ಞೂನಪ್ಪ ದೇವರು. ಅಮೆರಿಕಾದವ್ನು ಸ್ವಲ್ಪ ಕೀಟ್ಲೆ ಮಾಡಬೇಕು ಅನ್ಸುತ್ತೆ. ಅವನು ಹೇಳ್ತಾನೆ, ಆ ಯಪ್ಪನಿಗೆ ಹೇಳು, ಆ ಪೂಜೆ ಮಾಡ್ತಿದ್ದಾನಲ್ಲ ಅವ್ನಿಗೆ ಹೇಳು, ನಾನು ದುಡ್ಡು ಕೊಟ್ಬಿಟ್ರೆ ಆ ದೇವ್ರನ್ನ ಕೊಟ್ಬಿಡ್ತಾನೆ, ಕೇಳು. ಸುಮ್ಮನೆ ರೀ ಹೊಡೆದ್ಬಿಡ್ತಾನೆ, ಹಂಗೆಲ್ಲ ಕೇಳಬಾರ್ದು. ದೇವ್ರನ್ನ ಮಾರ್ತೀಯ ಅಂತ ಕೇಳಪ್ಪ ನೀನು. ಇವ್ರು ಬೇರೆ ದೇಶದವರು, ಇವ್ರಿಗೇನು ಅರ್ಥ ಆಗಲ್ಲ ಅಂತ ಕೇಳು ನೋಡೋಣ. ಅವ್ನು ಕೇಳ್ತಾನೆ, ನೋಡಪ್ಪ ಇವರು ಬೇರೆ ದೇಶದವರು, ಇವ್ರಿಗೇನು ಅರ್ಥ ಆಗಲ್ಲ, ಅವ್ರು ಕೇಳ್ತಾ ಇದ್ದಾರೆ, ಅವರು ದುಡ್ಡು ಕೊಟ್ಟರೆ ಈ ದೇವ್ರನ್ನ ಕೊಟ್ಬಿಡ್ತೀಯ ಅಂತ. ಇವನ್ಗೆ ಆಶ್ಚರ್ಯ, ಎಷ್ಟು ಕೊಡ್ತಾರಂತೆ ಅಂತ. ನಾವು ಎಷ್ಟು ಕೊಡ್ತಾರಂತೆ ಅಂತ. ಆಮೇಲೆ ಅವ್ರನ್ನ ಕೇಳ್ತಾನೆ, ಅವನು ಒಂದು 10,000 ಕೊಡ್ತೀನಿ, ಐ ವಿಲ್ ಗಿವ್ ಹಿಮ್ 10,000 rupees. 10,000, 10,000 ಕೊಡ್ತಾರಂತಪ್ಪ. 10,000 ಕೊಡ್ತಾರಾ? ತಗೊಂಡೋಗಿ ಸ್ವಾಮಿ ಅಂತಾನೆ. ಇವ್ನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಅಲ್ಲ ಕಣಯ್ಯ, 10,000 ರೂಪಾಯಿಗೆ ನೀನು ದೇವ್ರನ್ನೇ ಮಾರ್ಬಿಡ್ತೀಯಾ? ಅವನೊಂದು ಅದ್ಭುತವಾದ ಮಾತು ಹೇಳ್ತಾನೆ, ನಮ್ಮ ಮೈಸೂರು ಯೂನಿವರ್ಸಿಟಿ ವಿದ್ವಾಂಸರು ಅದನ್ನು ಬರೀತಾರೆ. ಅವನೊಂದು ಅದ್ಭುತವಾದ ಮಾತು ಹೇಳ್ತಾನೆ, ನಮ್ಗೆ ಒಳದೇ ಇರಲಿಲ್ಲ. ಅವನು ಹೇಳ್ತಾನೆ, ದೇವ್ರನ್ನ ಎಲ್ಲಿ ಸ್ವಾಮಿ ಮಾರ್ತೀನಿ? 10,000 ರೂಪಾಯಿ ಕಲ್ಲನ್ನು ಮಾರ್ತೀನಿ. ಅವನು ಯಾವನೋ ದಡ್ಡ ಕಲ್ಲು ತಗೊಂಡೋಗ್ತಾನೆ ಅಂದರೆ ಕಲ್ಲಿಗೆ 10,000 ರೂಪಾಯಿ ಮಾರ್ತೀನಿ. ಒಂದು ಕಲ್ಲನ್ನು ತಂದು ದೇವ್ರು ಮಾಡಿರೋ ನನಗೆ ಇನ್ನೊಂದು ಕಲ್ಲು ತಂದು ದೇವ್ರು ಮಾಡ್ಕೊಳಕ್ಕೆ ಆಗಲ್ವಾ ಸ್ವಾಮಿ? ದೇವರು ಕಲ್ಲಲ್ಲೆಲ್ಲ ಇರೋದು, ಇಲ್ಲಿದ್ರೆ ಯಾವುದು ದೇವರಾಗಿ ಕಾಣಿಸುತ್ತೆ. ಇಲ್ಲದೇ ಇದ್ರೆ ಗುರುವು ಒಬ್ಬ ಮನುಷ್ಯನೇ, ದೇವರು ಒಂದು ಕಲ್ಲೇ. ಮನಸ್ಸಿನಲ್ಲಿ ಭಾವನೆ ಇದ್ದಾಗ ಗುರು ದಿಗ್ದರ್ಶಕನಾಗಿ ಮಾರ್ಗದರ್ಶಕನಾಗಿ ಕಾಣಿಸ್ತಾನೆ. ದೇವರು ನಮ್ಮನ್ನು ಉದ್ಧಾರ ಮಾಡುವ ಚೈತನ್ಯ ಶಕ್ತಿಯಾಗಿ ಕಾಣಿಸುತ್ತೆ. ಭಕ್ತಿ ಸೋಜಿಗ ಅಲ್ವಾ? ಭಕ್ತಿ ಸೋಜಿಗ ಅಲ್ವಾ?
ಪೂಜೆ ಏನಾದರೂ ಮಾಡ್ಕೊಳ್ಳಿ, ಏನು ಆಟ ಆದರೂ ಆಡಲಿ, ದೇವಸ್ಥಾನಗಳನ್ನು ಎಷ್ಟು ವೈಭವ ಆದರೂ ಕಟ್ಟಲಿ, ಆದರೆ ಜನ ಬರ್ತಾರಲ್ಲ. ನಾನೊಂದು ಪ್ರಸಂಗ ಹೇಳ್ತೀನಿ. ಈಗೊಂದು 3-4 ವರ್ಷದ ಹಿಂದೆ ನಾನು ಮೂಡುಬಿದ್ರೆಯಿಂದ ಕಾರ್ನಲ್ಲಿ ಬರ್ತಾ ಇದ್ದೆ. ಬರೋವಾಗ ಯಾರೋ ಒಂದಷ್ಟು ಜನ ಬರಿಗಾಲಲ್ಲಿ ಆ ಚಾರ್ಮಾಡಿ ಘಾಟಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು. ನಾನು ಇವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಕಾರ್ ನಿಲ್ಲಿಸಿ ಅಲ್ಲೊಬ್ಬನ ಕರೆದು ಕೇಳಿದೆ. ನನಗಿಂತ ಚಿಕ್ಕ ಹುಡುಗ ಅವನು. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸ್ವಾಮಿ. ಎಲ್ಲಿಂದ ಬರ್ತಾ ಇದ್ದೀರಿ? ಕೋಲಾರದಿಂದ ಬರ್ತಿದ್ದೀವಿ. ಕಾಲ್ನಡಿಗೆಯಲ್ಲಿ ಧರ್ಮಸ್ಥಳಕ್ಕೆ ನಡ್ಕೊಂಡು ಹೋಗ್ತಿದ್ದಾರೆ. ನಾನು ಯಾವತ್ತೂ ಅಂಥ ಕೆಲಸ ಮಾಡಿಲ್ಲ. ನಾನು ಇಲ್ಲಿಗೆ ಬರಬೇಕಾದ್ರೆ ನನಗೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇದೆ, ಬರೋದು ಸ್ವಲ್ಪ ತಡವಾಗುತ್ತೆ ಬುದ್ಧಿ ಅಂದರೆ ಗುರುಗಳು ಹೇಳಿದ್ರು, ನಿಮಗೆ ಒಳ್ಳೆ ಕಾರಿನ ವ್ಯವಸ್ಥೆ ಮಾಡ್ತೀವಿ ಅಂತ. ನಾವಿಂಥ ಭಕ್ತರು ನಾವು. ಆದರೆ ಅವನು ಬರಿಗಾಲಲ್ಲಿ ಧರ್ಮಸ್ಥಳಕ್ಕೆ ನಡ್ಕೊಂಡು ಹೋಗ್ತಿದ್ದಾನೆ. ನಾನು ಅವ್ನಿಗೆ ಹೇಳಿದೆ, ಇಲ್ಲೊಂದು ಸಂಪ್ರದಾಯ ಇದೆ ಕಣಪ್ಪ, ಪುಣ್ಯ ಸ್ಥಳಗಳಿಗೆ ಹೋಗೋರು ಕಾಲಿಗೆ ನಮಸ್ಕಾರ ಮಾಡಿದ್ರೆ ನಮಗೂ ಪುಣ್ಯ ಬರುತ್ತೆ ಅಂತ, ನಿಂತ್ಕೋ ಅಂತ ಹೇಳಿ ನನಗಿಂತ ಚಿಕ್ಕ ಹುಡುಗರಾದ ಅವನ ಕಾಲಿಗೆ ನಾನು ನಮಸ್ಕಾರ ಮಾಡಿದೆ. ಯಾಕೆಂದರೆ ಭಕ್ತಿ ಸೋಜಿಗ. ಅಲ್ಲಿಂದ ತಾನು ಬರಿಗಾಲಲ್ಲಿ ನಡಿಬೇಕು ಅಂತ ಅನಿಸಿದೆಯಲ್ಲ, ಆ ಭಕ್ತಿ ಸೋಜಿಗ. ಆದರೆ ಭಕ್ತಿ ಎನ್ನುವುದು ಅಪ್ರಾಮಾಣಿಕವಾಗಿದ್ದಾಗ, ಇದು ಶರಣರ ಕಾಲದಲ್ಲೂ ದಾಸರ ಕಾಲದಲ್ಲೂ ಮೊದಲಿಂದನೂ ಇತ್ತು. ಅದಕ್ಕೆ ದಾಸರು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ, ಉದರ ವೈರಾಗ್ಯವಿದು. ಅವರು ಭಕ್ತಿಯನ್ನು ಗೇಲಿ ಮಾಡ್ತಾರೆ. ಭಕ್ತಿ ಅನ್ನೋದು ಅಪ್ರಾಮಾಣಿಕವಾಗಿದ್ದಾಗ ಉದಯ ಕಾಲದೊಳ್ಳೆದ್ದು ಗಡಗಡ ನಡುಗುತ್ತ ಬದಿಯಲ್ಲಿದ್ದವರಿಗಾಶ್ಚರ್ಯವ ತೋರುವ ಉದರ ವೈರಾಗ್ಯವಿದು. ಕಂಚುಗಾರರ ಅಂಗಡಿಯಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರಹಿ ಮಿಂಚಲೆನುತೆ ಬಹು ಜ್ಯೋತಿಗಳನ್ನೇ ಹಚ್ಚಿ ವಂಚನೆಯಲ್ಲಿ ಘನ ಪೂಜೆ ಮಾಡುವ ಉದರ ವೈರಾಗ್ಯವಿದು. ಆವಾಗಲೂ ಈ ಬೂಟಾಟಿಕೆ ದಾಸರಿದ್ದರು, ಈಗಲೂ ಇದ್ದಾರೆ. ಆದರೆ ಪ್ರಾಮಾಣಿಕ ಭಕ್ತರು ಆವಾಗಲೂ ಇದ್ದರು, ಈಗಲೂ ಇದ್ದಾರೆ. ಇಷ್ಟು ಜನ ಬಂದಿದ್ದೀರಲ್ಲ, ನಾವೇನು ಎಲ್ಲ ಸಜ್ಜನರಲ್ಲ, ಒಂದಿಷ್ಟು ಜನ ಆದರೂ ತೋರಿಕೆಗೆ ಬಂದಿರ್ಬೋದು. ಆದರೆ ಬಹಳ ಜನ ಅದೊಂದು ಮುಗ್ಧ ಭಕ್ತಿಯಿಂದ ತರಳಬಾಳು ಹುಣ್ಣಿಮೆಗೆ ಹೋದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಅನ್ಕೋತಾರಲ್ಲ ಜನ, ಆ ಭಕ್ತಿ ಅಲ್ವ ಸೋಜಿಗ. ನಾನು ಮೊದಲನೇ ವರ್ಷ ಬಂದಾಗ ಪೂಜ್ಯ ಮಹಾಸ್ವಾಮಿಗಳವರು ಆಶೀರ್ವಚನ ಮಾಡುವಾಗ ಒಂದು ಮಾತು ಹೇಳಿದರು, ನಮ್ಮ ಭಕ್ತರಿಗೆ ಒಂದು ಹೆಮ್ಮೆ, ನಾವು ತರಳಬಾಳು ಹುಣ್ಣಿಮೆಗೆ 10 ಸಲ ಹೋಗಿದ್ದೀವಿ, 15 ಸಲ ಹೋಗಿದ್ದೀವಿ, 20 ಸಲ ಹೋಗಿದ್ದೀವಿ ಅಂತ ಹೇಳ್ಕೊಳ್ಳೋದು ಹೆಮ್ಮೆ ಅಂತ. ನಾನು ಅವಾಗ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ನನಗೂ ಅಂಥದ್ದೊಂದು ಕಾಲ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಂದಿದೆ ನೋಡಿ, 26 ಸಲ ಬಂದಿದ್ದೀನಿ ನಾನು. 26 ಸಲ ಬಂದಿದ್ದೀನಿ. ಭಕ್ತಿ ಸೋಜಿಗ. ಇಷ್ಟು ದೊಡ್ಡ ಮಹೋತ್ಸವವನ್ನು ನಡೆಸ್ತಾರಲ್ಲ, ಮುಂದಿನ ವರ್ಷ ಎಲ್ಲ ಮಹೋತ್ಸವ ನಡೆಸ್ತೀವಿ ಅಂತ ಪೂಜ್ಯ ಮಹಾಸ್ವಾಮೀಜಿಯವರು ಇವತ್ತು ಘೋಷಣೆ ಮಾಡ್ತಾರೆ. ಮುಂದಿನ ವರ್ಷ ಮಹೋತ್ಸವ ಅಲ್ಲಿ ನಡೆಸ್ತೀವಿ ಅನ್ನೋದಕ್ಕೆ ಅವರಿಗಿರುವ ವಿಶ್ವಾಸ ಏನು ಅಂದರೆ ನಿಮ್ಮ ಭಕ್ತಿಯ ಮೇಲಿರೋ ನಂಬಿಕೆ ಅಷ್ಟೇ, ಇನ್ನೇನು ಇಲ್ಲ. ನೀವೇನು ದುಡ್ಡು ತಂದು ಇಟ್ಟಿದ್ದೀರಾ ಅಲ್ಲಿ ಸ್ವಾಮಿಗಳ ಮುಂದೆ? ಇಷ್ಟು ದುಡ್ಡಿದೆ ಬುದ್ಧಿ, ನಾವು ಮುಂದಿನ ವರ್ಷ ಮಾಡಬೇಕು ಒಂದು ದುಡ್ಡು ತಂದು ಇಟ್ಟಿದ್ದೀರಾ? ಭಕ್ತಿ ಸೋಜಿಗ. ನಾನು ಈಗೊಂದು 10 ವರ್ಷದ ಹಿಂದೆ ಯಾವ ಊರಿನಲ್ಲಿ ನಡೆದಿದ್ದು ಗೊತ್ತಿಲ್ಲ, ತರಳಬಾಳು ಹುಣ್ಣಿಮೆ ವೇದಿಕೆಯಲ್ಲಿ ಕೂತಿದ್ದೆ. ನನ್ನ ಪಕ್ಕದಲ್ಲಿ ಒಬ್ಬ ವಿಚಾರವಾದಿ ಮಹಿಳೆ ಕೂತಿದ್ರು. ವಿಚಾರವಾದಿಯವರು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರವಾದಿ. ನಾನು ಅವರನ್ನು ಕೇಳಿದೆ, ನಾನು ಮಠಕ್ಕೆ ಬಂದು ಕೂತ್ಕೊಂಡ್ರೆ ಅಷ್ಟು ಆಶ್ಚರ್ಯ ಇಲ್ಲ, ನೀವು ಬಂದಿರೋದು ಆಶ್ಚರ್ಯ ಅಂದೆ ನಾನು. ಅದಕ್ಕೆ ಅವ್ರು ಹೇಳಿದರು, ನಾನು ಒಂದು ಕಾರಣಕ್ಕೋಸ್ಕರ ಮಠಕ್ಕೆ ಬರ್ತೀನಿ. ನನಗೆ ಈ ಆಚಾರ ವಿಚಾರ ಪೂಜೆ ವಿಧಿ ಯಾವರಲ್ಲೂ ನಂಬಿಕೆ ಇಲ್ಲ, ನಾನು ನಾಸ್ತಿಕಳು. ಆದರೂ ತರಳಬಾಳು ಮಠಕ್ಕೆ ಗೌರವದಿಂದ ಬಂದಿದ್ದೇನೆ, ಬರ್ತೀನಿ. ಯಾಕೆ ಅಂದರೆ ಒಂದು ಕಾಲದಲ್ಲಿ ಈ ಎಲ್ಲ ಸ್ವಾಮಿಗಳು ತಮ್ಮ ಮಠ ಪೀಠಗಳು, ತಮ್ಮ ಕಿರೀಟ, ತಮ್ಮ ಪ್ರಭಾವಳಿ, ತಮ್ಮ ಪಲ್ಲಕ್ಕಿ ಇವೆಲ್ಲವನ್ನು ಬಿಟ್ಟು ಒಂದು ಅರ್ಥ ಮಾಡಿಕೊಂಡ್ರು, ನಮ್ಮ ಜನಕ್ಕೆ ಬರೀ ನಾವು ಸೇವೆ ಮಾಡಿಸ್ಕೊಂಡ್ರೆ ಸಾಲದು, ವಿದ್ಯೆ ಕೊಡದೇ ಇದ್ದರೆ ಇಡೀ ಜನಾಂಗ ನಾಶವಾಗಿ ಹೋಗ್ಬಿಡುತ್ತೆ ಅಂತ ತಿಳ್ಕೊಬಿಟ್ರು. ಅದರಿಂದ ಏನು ಮಾಡಿದ್ರು, ಬೀದಿಗಳಿಗೆ ಜೋಳಿಗೆ ಹಿಡ್ಕೊಂಡು ಹೋಗ್ಬಿಟ್ರು. ಭಕ್ತರ ಮನೆಯಲ್ಲಿ ಭಿನ್ನ ಮಾಡಿದರು, ಅವ್ರ ಮನೆಯಲ್ಲಿ ಪೂಜೆ ಮಾಡಿದರು, ಅವ್ರನ್ನ ಕೈ ಒಡ್ಡಿದ್ರು, ಜೋಳಿಗೆ ಒಡ್ಡಿದ್ರು, ಅವ್ರಿಗೆ ಮಸ್ಕ ಹೊಡೆದ್ರು, ಅವ್ರು ಬೆನ್ನು ಸವರಿದ್ರು. ಅವ್ರಿಗೆ ತಾವೇ ಭಾಳ ವಿನೀತತೆಯಿಂದ ಕೇಳ್ಕೊಂಡು ಭಿಕ್ಷೆ ತಂದು ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡ್ತಿದ್ದಾರಲ್ಲ, ಲಕ್ಷಾಂತರ ಮನೆಗಳಲ್ಲಿ ದೀಪ ಹಚ್ಚಿಬಿಟ್ರಲ್ಲ, ಆ ಋಣ ತೀರಿಸೋದಕ್ಕೆ ನಾನು ಮಠಕ್ಕೆ ಬರ್ತೀನಿ ಅಂದರು. ಇಲ್ಲದೇ ಇದ್ರೆ ಇವ್ರ ಪಾಡಿಗೆ ಇವರು ಪಲ್ಲಕ್ಕಿ ಉತ್ಸವ ಮಾಡಿಸ್ಕೊಂಡಿರ್ಬೋದಾಗಿತ್ತು. ಪಲ್ಲಕ್ಕಿ ಉತ್ಸವ ಒಂದೇ ದಿನ ನಡೆಯೋದು.
ಭಕ್ತರ ಪ್ರೀತಿಗೆ. ಅದನ್ನು ಪೂಜ್ಯ ಮಹಾಸ್ವಾಮಿಗಳವರು ಹೇಳ್ತಾರೆ, ನಮ್ಮ ಸಂತೋಷಕ್ಕಲ್ಲಪ್ಪ, ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಬರೋದು ಭಾಳ ಕಷ್ಟ, ಬಿಸಿಲು. ಸಂತೋಷ ಯಾರಿಗೆ ಅಂದರೆ ನಿಮಗೆ. ಪೂಜ್ಯ ಮಹಾಸ್ವಾಮಿಗಳವರು ಪ್ರತಿ ವರ್ಷ ಮಾತನ್ನು ಹೇಳ್ತಿರ್ತಾರೆ, ನಾವು ಅಲ್ಲಿ ಕೂತಾಗ ನನಗೆ ಇಡೀ ಭಕ್ತ ಸಮೂಹ ತಾಯಿಯ ಹಾಗೆ ಕಾಣಿಸುತ್ತೆ, ತನ್ನ ಕಂದನನ್ನು ಮೇಲೆ ಕೂರಿಸಿ ಸಂಭ್ರಮಿಸುವ ತಾಯಿಯ ಹಾಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ಇದು ಸಂಕೇತ ಮಾತ್ರ. ಆದರೆ 3 ಹೊತ್ತು, ಯಾಕಂದರೆ ಅಮರೇಶ್ವರ ಲಿಂಗವಾದರೂ ಕಾಯಕದೊಳಗು, ಶಿವಮೂರ್ತಿ ಸ್ವಾಮಿಗಳಾದರೂ ಕಾಯಕದೊಳಗು. ಕೆಲಸ ಮಾಡಿದರೆ ಅವ್ರಿಗೂ ಊಟ ಇಲ್ಲ, ಅವ್ರಿಗೂ ಪ್ರಸಾದ ಇಲ್ಲ, ಅವರು ದುಡಿದೇ ತಿನ್ನಬೇಕು. ಅಂಥದ್ದೊಂದು ಅದ್ಭುತವಾದ, ಬಹುಶಃ ಜಗತ್ತಿನಲ್ಲಿಯೇ ಹೀಗೆ ಮಾಡುವ ಕೆಲಸವನ್ನು ದೈವತ್ವಕ್ಕೆ ಏರಿಸಿದಂಥ ಒಂದು ಅದ್ಭುತವಾದ ಧರ್ಮ ಇದ್ದರೆ ಅದು ಈ ಧರ್ಮ. ಬಂಧುಗಳೇ, ನನಗೆ ಈ ಗೌರವ ಮತ್ತೆ 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 ಸಲ್ತಾ ಇದೆ. ಇಂಥದ್ದೊಂದು ಭಕ್ತರನ್ನು ನೋಡೋದೇ ಸಂತೋಷ. ಹಂಗಂತ ನಾವೆಲ್ಲ ಏನು ಸಜ್ಜನರೇನಲ್ಲ. ಇದೇ ಭಕ್ತರು, ತಪ್ಪು ತಿಳ್ಕೊಬೇಡಿ, ಎಣ್ಣೆದಂಗಡಿ ಹತ್ರನೂ ಕೂತಿರ್ತಾರೆ. ಆವಾಗಿದ್ದಾಗ ಅವ್ರ ಮನಸ್ಥಿತಿ ಬೇರೆ. ಇದೇ ಭಕ್ತರು ಎಲ್ಲೋ ವ್ಯಾಪಾರ ಮಾಡ್ತಿರ್ತಾರೆ. ಇದೇ ಭಕ್ತರು ನಾಳೆ ಕಾಂಗ್ರೆಸ್ಸು, JDS, BJP ಅಂತ ಹೋಗ್ತಾರೆ. ಆವಾಗ ಮನಸ್ಥಿತಿ ಬೇರೆ. ಆದರೆ ಅವ್ರ ಮಠಕ್ಕೆ ಬಂದಾಗ ಸಾನ್ನಿಧ್ಯ ಲಾಭ ಅಂತೊಂದಿದೆ. ಆ ಸನ್ನಿಧಿಗೆ ಬಂದಾಗ ಅವ್ರ ಮನಸ್ಥಿತಿ ಬೇರೆ. ನಿಮ್ಮ ಆ ಮನಸ್ಥಿತಿಯನ್ನು ಸಾಧ್ಯವಾದಷ್ಟು ಸ್ಥಾಯಿಯಾಗಿಡಬೇಕು ಅಂತ ತರಳಬಾಳು ಹುಣ್ಣಿಮೆ ಪ್ರಯತ್ನ ಪಡುತ್ತೆ. ನನ್ನ ಗುರುಗಳು ಡಾಕ್ಟರ್ ಪ್ರಭುಶಂಕರ್ ಅವರು ಬೆರಗು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಬಸವಣ್ಣನ ಜೀವನವನ್ನು ಬೇರೆ ಬೇರೆಯವರ ಮುಖಾಂತರ ಹೇಳಿಸ್ತಾರೆ. ಅಲ್ಲಿ ಅಲ್ಲಮ ಪ್ರಭು ಒಂದು ಅದ್ಭುತವಾದ ಪ್ರಸಂಗ ಹೇಳ್ತಾನೆ. ನನಗೆ ಬಸವಣ್ಣ ಹೇಗೆ ಕಾಣಿಸ್ತಾನೆ ಅಂದರೆ, ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಕನಸಿನಲ್ಲಿ ಒಂದು ಚಿತ್ರ ನೋಡಿದೆ. ಆ ಕನಸಿನಲ್ಲಿ ಒಂದು ಮದಿಸಿದ ಆನೆ ಒಂದು ಹೊಳೆಯ ದಡದಲ್ಲಿ ಬಿದ್ದುಕೊಂಡು ಕೆಸೆರ್ಚ್ಕೊತಾ ಇತ್ತು ಮೈಗೆಲ್ಲ. ಆಗ ಅವನು ಯಾರೋ ಒಬ್ಬ ಬಲಿಷ್ಠನಾದ ತೇಜಪುಂಜನಾದ ಒಬ್ಬ ವ್ಯಕ್ತಿ ಬಂದ. ಅದರ ಸೊಳ್ಳನ್ನು ಹಿಡ್ಕೊಂಡು ಅದಕ್ಕೆ ಸಮಾಧಾನ ಮಾಡಿ ನಿಧಾನವಾಗಿ ಅದನ್ನು ಒಲಿಸ್ಕೊಂಡು ಹೊಳೆ ಹತ್ರ ಕರ್ಕೊಂಡು ಹೋದ. ಹೊಳೆ ಒಳಗೆ ಕರ್ಕೊಂಡೋಗಿ ಅದರ ಮೈಯನ್ನೆಲ್ಲ ಚೆನ್ನಾಗಿ ಉಜ್ಜಿ ತಿಕ್ಕಿ ತೊಳೆದು ಮತ್ತೆ ದಡದ ಮೇಲೆ ಬಿಟ್ಟ. ಆ ತೇಜಪುರುಷ ಆ ಕಡೆ ಎಲ್ಲೋ ಹೋದ. ಬರೋಷ್ಟೊತ್ತಿಗೆ ಮತ್ತೆ ಈ ಆನೆ ಅದೇ ಕೆಸರಿನಲ್ಲಿ ಹೊರಳಾಡಿ ಮತ್ತೆ ಕೆಸರು ಮೈಗೆ ಹಾಕೋತಾ ಇತ್ತು. ಅವನು ಬೇಸರ ಪಡಲೇ ಇಲ್ಲ. ಮತ್ತೊಮ್ಮೆ ಬಂದ, ಆನೆಯನ್ನು ಮತ್ತೆ ಒಲಿಸಿ ಹೊಳೆ ಕರ್ಕೊಂಡು ಹೋದ, ಮತ್ತೆ ತೊಳೆದ, ಮತ್ತೆ ದಡಕ್ಕೆ ಬಿಟ್ಟ. ಈ ಆನೆ ಮತ್ತೆ ಕೆಸರು ಏರ್ಚ್ಕೊಂತು. ಅಲ್ಲಮ ಪ್ರಭು ಹೇಳ್ತಾರೆ, ಈ ಆನೆ ಸಮಾಜ, ಈ ಆನೆ ಸಮಾಜ ಇದು ನೀವೆಷ್ಟು ಸಲನಾದರೂ ತೊಳಿರಿ ಮತ್ತೆ ಮತ್ತೆ ಕೆಸರು ಹಾಕೋತಾನೆ ಇರುತ್ತೆ. ಎಷ್ಟು ಸಲನಾದ್ರೂ ತರಳಬಾಳು ಹುಣ್ಣಿಮೆಗೆ ಬನ್ನಿ, ನಾಳೆ BJP, JDS, ಕಾಂಗ್ರೆಸ್ ಅಂದರೆ ಒಂದಷ್ಟು ಕೆಸರು ಎತ್ಕೊಂಡ್ಬರುತ್ತೆ. ಆವಾಗ ಶಿವಮೂರ್ತಿ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು, ನಮ್ಮ ದೇಶಿಕೇಂದ್ರ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು, ಸಿದ್ಧಗಂಗೆ ಸ್ವಾಮಿಗಳು ಯಾರೋ ಬಂದು, ಬಾಲಗಂಗಾಧರ ಸ್ವಾಮಿಗಳು ಯಾರೋ ಬಂದು ಒಂಚೂರು ತೊಳಿತಾರೆ, ಮತ್ತು ಕೆಸರು ಹಚ್ಕೊಂಡ್ಬರುತ್ತೆ, ಮತ್ತು ತೊಳಿತಾರೆ. ಈ ತೊಳೆಯುವ ಮತ್ತು ಕೆಸರು ಹಾಕಿಕೊಳ್ಳುವ ಕ್ರಿಯೆ ನಿರಂತರವಾಗಿ ನಡೀತಾನೆ ಇರುತ್ತೆ. ತರಳಬಾಳು ಹುಣ್ಣಿಮೆ ಹೀಗೆ ನಿರಂತರವಾಗಿ ನಡೆಯುವ ಪ್ರಕ್ರಿಯೆಯ ಒಂದು ಭಾಗ. ಕರ್ನಾಟಕದ ಪಾಲಿಗಂತೂ ಇದೊಂದು ಬಹಳ ಮುಖ್ಯವಾದ ಘಟನೆ. ಮೊದಲ ಸಾರಿ ಪೂಜ್ಯ ಮಹಾಸ್ವಾಮಿಗಳವರು ನಮ್ಮ ಸುತ್ತೂರು ಜಯಂತಿಗೆ ಬಂದಾಗ ಸುತ್ತೂರು ಶ್ರೀಗಳವರ ಆಶೀರ್ವಚನದಲ್ಲಿ ಒಂದು ಮಾತು ಹೇಳಿದರು, ನನಗೆ ನೆನಪಿದೆ. ನಾವು ಸುತ್ತೂರು ಶಿವರಾತ್ರೀಶ್ವರ ಭಗವತ್ಪಾದರ ಜಯಂತಿಯನ್ನು ನಡೆಸ್ತಾ ಇದ್ದೀವಿ, ನಿಮಗಿದೇ ದೊಡ್ಡದು ಅಂತ ಕಾಣಿಸ್ಬಹುದು, ಆದರೆ ನೀವು ಕೆಲವರಾದರೂ ಹೋಗಿ ತರಳಬಾಳು ಹುಣ್ಣಿಮೆ ನೋಡ್ಕೊಂಡು ಬನ್ನಿ ಅಂದರು ಅವರು. ಅವರ ಮೊದಲನೇ ಉತ್ಸವದಲ್ಲಿ ತರಳಬಾಳು ಹುಣ್ಣಿಮೆ ನೋಡ್ಕೊಂಡು ಬನ್ನಿ, ನಾವು ಕೂಡ ಎಂದಾದರೂ ಒಂದು ದಿನ ತರಳಬಾಳು ಹುಣ್ಣಿಮೆಯ ಹಾಗೆ ನಮ್ಮ ಶಿವರಾತ್ರೀಶ್ವರ ಭಗವತ್ಪಾದರ ಜಯಂತಿಯನ್ನು ನಡೆಸಬೇಕು ಅಂತ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಹೇಳಿದರು. ಹಾಗೆ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಬಹುಮುಖ್ಯವಾದ ಘಟನೆ ಇದು, ಒಂದು ಬಹುಮುಖ್ಯವಾದ ಘಟನೆ. 9 ದಿನಗಳ ಕಾಲ ಇಷ್ಟು ಭಕ್ತರನ್ನು ಸೇರಿಸಿಕೊಂಡು ಪೂಜ್ಯ ಮಹಾಸ್ವಾಮಿಗಳವರು ಆಪ್ತವಾಗಿ, ಪ್ರೀತಿಯಿಂದ, ವಿಶ್ವಾಸದಿಂದ ಗದರಿ, ಒಮ್ಮೆ ರೇಗಿ, ಬಲದ ಕೈಯಲ್ಲಿ ಹಾಲ ಬಟ್ಟಲು, ಎಡದ ಕೈಯಲ್ಲಿ ಓಜುಗಟ್ಟಿಗೆ, ಬಂದಾನು ಬಡಿದು ಹಾಲ ಕುಡಿಸುವ ತಂದೆ, ಈ ವಿಶ್ವಾಸದ ಪ್ರೀತಿಯ ಅಮೃತ ಕುಡಿಸೋದಕ್ಕೋಸ್ಕರ ಎಡಗೈಲಿ ಆವಾಗ ಒಂದೊಂದ್ಸಲ ಕೋಲು ಹಿಡ್ಕೋತಾರೆ. ಒಬ್ಬರೇ ಜೋರಾಗಿ ಚಪ್ಪಾಳೆ ಹೊಡೆದ್ರು, ಒಂದ್ಸಲ ಯಾವಾಗಲೂ ಕೋಲು ಹಿಡಿದಿರ್ಬೇಕು ಸ್ವಾಮಿಗಳು ನಮಗೆ.
ಯಾವಾಗಲೂ ಕೋಲಿನ ರುಚಿ ನೋಡಿರ್ಬೋದ ಏನೋ. ಇಂಥದ್ದೊಂದು ಅನನ್ಯವಾದ ಉತ್ಸವದಲ್ಲಿ ಭಾಗವಹಿಸಿ ಪುಣ್ಯಭಾಜನನಾಗಿದ್ದೇನೆ ಅಂತ ಅನ್ನಿಸ್ತಿದೆ. ಇಂಥ ಶರಣ ಸಂದೋಹದ ಮುಂದೆ ನಿಂತು ಮಾತಾಡೋದು ಬಹಳ ದೊಡ್ಡ ಪುಣ್ಯ. ಈ ಹೊತ್ತಿಗಾದರೂ ನಿಮ್ಮೆಲ್ಲ ಮನಸ್ಸುಗಳು ಒಳಿತನ್ನ ಯೋಚನೆ ಮಾಡ್ತಾ ಇವೆ. ಈ ಹೊತ್ತಿಗಾದರೂ ನಾವು ಗುರು ಸಾನ್ನಿಧ್ಯದಲ್ಲಿದ್ದೇವೆ ಅಂತ ನಿಮ್ಮ ಮನಸ್ಸುಗಳು ಪವಿತ್ರವಾಗಿವೆ. ಆ ಪವಿತ್ರವಾದ ಎಲ್ಲ ಮನಸ್ಸುಗಳಿಗೆ ಶಿರಬಾಗಿ ಮತ್ತೆ ನಮಸ್ಕರಿಸಿ ಪರಮ ಪೂಜ್ಯ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಮತ್ತೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ಸಲ್ಲಿಸಿ ನಾನು ವಿರಮಿಸ್ತೇನೆ. ನಮಸ್ಕಾರ. ಅದು ಸಂಪ್ರದಾಯ, ಅದನ್ನ ಯಾಕೆ ಬಿಟ್ಬಿಡ್ಬೇಕು? ಅದು ನಾನೇ ಹೇಳಬೇಕು ಅಂತಿದ್ದೆ, ಯಾರು ಕೇಳಲಿ ಅಂತ ಸುಮ್ಮನಿದ್ದೆ. ಯಾಕೆಂದರೆ ನಾನೇ ಹೇಳ್ಬಿಟ್ರೆ ಅಯ್ಯೋ ಇದೇನಪ್ಪ ಮುಗಿಸ್ಲೇ ಇಲ್ಲ ಅಂತ ಅನ್ಕೋತೀರಿ. ನೀವೇ ಕೇಳಿದ್ರೆ ಅವ್ರನ್ನ ಬೈಕೋತೀರಿ, ಅವ್ರು ಮುಗಿಸ್ತಾ ಇದ್ದಾರಪ್ಪ ಇವಂದೇ ಕತೆ ಅಂತ. ಅದ್ರಲ್ಲಿ ಬೇಕಾದ್ರೆ ಅವ್ರನ್ನ ಬೈಕೊಳ್ಳಿ. ನಾನು ಯೂನಿವರ್ಸಿಟಿಯಲ್ಲಿ ಕನ್ನಡ ಪಾಠ ಮಾಡಿದೆ. ಅಲ್ಲಿ ಕನ್ನಡ ಪ್ರಾಧ್ಯಾಪಕ ನಾನು. ಯೂನಿವರ್ಸಿಟಿಲಿ ಕನ್ನಡ ಕಲಿತೆ. ಆದರೆ ಯೂನಿವರ್ಸಿಟಿಲಿ ಕಲ್ತಿದ್ದಕ್ಕಿಂತ ಬೀದಿಲಿ ಕಲ್ತ ಕನ್ನಡ ಇದೆಯಲ್ಲ, ಅದು ಅದ್ಭುತವಾದ ಕನ್ನಡ. ಅದು ಅದ್ಭುತವಾದ ಕನ್ನಡ. ಏನು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅವ್ರು. ಯಾರು ಹೆಬ್ಬೆಟ್ಟಿನವರು ವಿದ್ಯಾವಂತರಲ್ಲ. ಎಂಥ ಹಾಡುಗಳನ್ನ ಬರೀತಾರೆ, ಎಂಥ ಮಾತುಗಳನ್ನ ಆಡ್ತಾರೆ. ಉತ್ತರ ಕರ್ನಾಟಕ ಕಡೆ, ನಿಮ್ಮ ಕಡೆ ಎಲ್ಲ ಈಗಲೂ ಮದುವೆಗಳೆಲ್ಲ ಸಂಪ್ರದಾಯ ಇಲ್ಲವೇನೋ. ಈಗ ಹುಡುಗಿ ಹೆಸರು ಕೇಳೋರು, ಹುಡುಗನ ಹೆಸರು ಕೇಳೋರು, ನಿನ್ನ ಗಂಡನ ಹೆಸರು ಹೇಳಯ್ಯವ್ವ ಅನ್ನೋರು. ಈಗ ಕೇಳಬೇಕಾಗಿಲ್ಲ, ಯಾಕಂದ್ರೆ ಅವರವರೇ ಕೂತ್ಕೊಂಡು ಓಡಾಡ್ತಾ ಇರ್ತಾರೆ. ಈಗ ಕೇಳಬೇಕು. ಅವಾಗೆಲ್ಲ ಕೇಳೋರು, ನಿನ್ನ ಗಂಡನ ಹೆಸರು ಹೇಳಯ್ಯವ್ವ, ಎಷ್ಟು ಚೆನ್ನಾಗಿ ಹೇಳೋಳು, ವನ್ನ ನಾರಿ ವನ ಸಿಂಗಾರಿ ಅಂಗಾರುಳ್ಳ ಬಂಗಾರ ಗೆಂಜೆ ಸಾಲು ಮುತ್ತೈದು ಸರಿಗಿದ್ದು ಕೇಳುವಾಗ ನಾನೇನು ಹೇಳಿ ನಮ್ಮ ರಾಯರ ಹೆಸರು ಕಣ್ಣಾಗವ್ರೆ, ಕಣ್ಣು ವಾರಿಯಾಗವ್ರೆ, ದಾರಿಯಾಗವ್ರೆ, ದರ್ಬಾರ್ದಾಗವ್ರೆ, ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹಸಿಳೆ ಮೆಚ್ತಾರೆ ನಮ್ಮ ಯಜಮಾನ್ರು ಇಂಥವ್ರು. ವಾತನ ಮೇಲೆ ಕೂತ್ಕೊಂಡು ಒಂಡುಂಗ್ರ ಇಕ್ಕೊಂಡು ಮಾತ್ಗೂ ಜವಾಬ್ ಕೊಡ್ತಾರೆ. ಅರೆಕಲ್ ಮೇಲೆ ಕೀರೆ ಚೆಲ್ಲಿ ಇರಾನುಗ್ದಂಗೆ ಬೇಲಿ ಹಾಕಿ ಸೊಪ್ಪು ಯಾಕೆ ಬಂದವರು ಸ್ವಪ್ನಕ್ಕೆ ಹೋಯ್ತಾರೆ ನಮ್ಮ ಯಜಮಾನರು. ಅವರೇ ಹೂವಿನ ಬಣ್ಣ, ತಾವರೇ ಹೂವಿನ ಕಣ್ಣ, ಚಿಕ್ಕ ಒಲೆ ಹುಡುಗಿ, ಚಿನ್ನ ತಪ್ಪಲೆ ಮಡಿಗೆ, ಊದ್ಗಡ್ಡಿ ಉರಿ ಹಾಕಿ ಅವಲಕ್ಕಿ ಅನ್ನ ಮಾಡಿ ಸಕ್ಕರೆ ಸಾರು ಮಾಡಿ ಪನ್ನೀರ್ ಗಿಡ್ಡಿ ತಗೊಂಡು ಪಯಣ ಹೋಯ್ತಾರೆ ನಮ್ಮ ಯಜಮಾನರು. ಏನು ಚೆನ್ನಾಗಿ ಮಾತಾಡೋರು. ಅವ್ರು ಯಾರು ಗ್ರಾಜ್ಯುಯೇಟ್ಸ್ ಅಲ್ಲ. ಅಥವಾ ಗಂಡನ ರೇಗಿಸ್ಬೇಕು ಅಂತ ಅನಿಸ್ತದೆ ಅಂತ ಇಟ್ಕೊಳ್ಳಿ. ಹುಡುಗಿ ಹೇಳ್ತಾಳೆ, ಇಲಿ ಹೊಡೆದು ತಲೆ ಮೇಲೆ ಹಾಕೊಂಡು, ಯಗಣ ಹೊಡೆದು ಹೆಗಲ ಮೇಲೆ ಹಾಕೊಂಡು, ಯಾರೂ ಇಲ್ಲ ಸಂತೆ ವ್ಯಾಪಾರಕ್ಕೆ ಹೋಯ್ತಾನೆ ಎಡವಟ್ಟ ನನ್ನ ಗಂಡ ಅಂತಾಳೆ. ಹಂಗೆ ಗಂಡನ ಕೇಳ್ತಾರೆ, ನೀನು ಹೆಂಡತಿ ಹೆಸರು ಹೇಳೋ ತಮ್ಮ, ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ. ಬೀದಿಲಿ ನೋಡಿ ಸಗಣಿ, ಗೋಡಿ ಮೇಲೆ ತಿಗಣಿ, ತಿಕ್ ನೋಡಿದ್ರೆ ನೆಕ್ ನೋಡ್ತಾಳೆ ನನ್ನ ಹೆಂಡತಿ ಅಂತಾನೆ. ಬೀದಿಯಲ್ಲಿ ಕನ್ನಡ ಕಲಿಬೇಕು, ಬೀದಿಯಲ್ಲಿ ಮಾತು ಕಲಿಬೇಕು, ಬೀದಿಯಲ್ಲಿ ವಿವೇಕ ಕಲಿಬೇಕು. ಬೀದಿ ಇದೆಯಲ್ಲ, ಅದು ಭಾಳ ದೊಡ್ಡ ಯೂನಿವರ್ಸಿಟಿ. ನಾನು ಯಾರೋ ಒಬ್ಬ ಬುಡ್ಬುಡ್ಕೆಯನ್ನು ಬಂದಿದ್ದ, ಭಾಳ ವರ್ಷದ ಹಿಂದೆ ಇದು, ನಾನು ವಿದ್ಯಾರ್ಥಿ ಆಗಿದ್ದಾಗ. ಅವ್ನು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನಲ್ಲ, ನಾವೆಲ್ಲ ಮಾತಾಡೋಕ್ಕಾಗಲ್ಲ. ಅವ್ನು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನಲ್ಲ, ಅವ್ನು ಹಿಂದೆ ಹೋಗ್ಬಿಟ್ಟೆ. ನಾನು ಹಿಂದೆ ಹೋಗಿ ಸುಮ್ಮನೆ ಅವ್ನ ಮಾತನ್ನು ಕೇಳಿಸ್ಕೊತಾ ಅಭ್ಯಾಸ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ದ ಅವನು ಅಂತ. ಕನ್ನಡ ಕೇಳಿ ಎಷ್ಟು ಚೆನ್ನಾಗಿದೆ. ಬರೀ ಕನ್ನಡ ಅಲ್ಲ, ಅದು ಸಾಹಿತ್ಯ. ಅದು ಲಕ್ಷ್ಮೀ ವಿಚಾರ, ಧನಲಕ್ಷ್ಮೀ ವಿಚಾರ. ಗೌಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟ ಅಂತ ಉಂಟಾ ಇರುವ ನಿಜಾನು ಸುಳ್ಳನ್ನು ಸುಳ್ಳು ತಟಪಟ ಬೇಡ ಈ ಬುಡುಬಡಿಕೆ ರಾಮನ ತಾವ. ನಮ್ಮೂರು ದೂರ ಅಲ್ಲ, ದೇಸಾಲ ಮೀಸಲು ಬಡ್ಕಡೆ ಕಡಪಾರ ಕಲ್ಲು ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಮುಟ್ಟು, ಒಂದು ಚಿಟ್ಟು, ಒಂದು ಯಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ, ಒಂದು ಪಿಶಾಚಿ ಅಂದರೆ ಕಾಗದ ಬರೆದು ಪೋಸ್ಟ್ ಮಾಡಿ ನಮ್ಮ ಮೆಸೇಜ್ ಕಳಿಸ್ಕೊಡ್ಬಿಡು, ನಾಳೆ ಬಂದು ನಿನ್ನ ಕಂಟಕ್ಕೆ ಹೊಡೆದು ಕೊಡ್ತೀವಿ. ಅರ್ಥವಾಯ್ತಾ? ಅವನಿಗೇನು ಅರ್ಥ ಆಯ್ತದ ಪಾಪ. ಹೋದ ವರ್ಷದಿಂದ ನಾನು ಹಣೆ ಬರ ಟೇಮು ಅಂದ್ರೆ ಆಚಾರ ಪಾಪ ಕೆಟ್ಟದಾಗ್ಬಿಡ್ತು. ನೀನು ಇಟ್ಟೆ ಜಿಂದಕಾಗ್ಬಿಡ್ತು, ತೊಟ್ಟು ಬಟ್ಟೆ ಚಿಂದಿ ಆಗ್ಬಿಡ್ತು, ಸೊಪ್ಪು ಸೋರೋಗ್ಬಿಟ್ಟೆ ಪಾಪ. ನಡೀತಾ ಇದ್ದು ನಿಂತಿದ್ದನು ಕುಂತಿದ್ದನು ಕುಸಿದೋಗ್ಬಿಟ್ಟೆ ಮನಗೋಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣ ಮಾಡಬೇಕು, ಒಂದು ಆಸ್ತಿ ಮಾಡಬೇಕು, ಒಂದು ಗದ್ದೆ ತೆಗಿಬೇಕು, ಮುಂದಕ್ಕೆ 3 ಹೆಣ್ಣು ಮಕ್ಕಳು ಮದುವೆ ಮಾಡಿ ತಣ್ಣಗೆ ಬದುಕಬೇಕಂತ ಯೋಗ ನಿನ್ನ ಹಣೆಯಲ್ಲಿ ಬರೆದಿತ್ತು. ನಾವು ಹೇಳಿದ್ವಲ್ಲ, ಸೊಪ್ಪು ಸೋರೋಗ್ಬಿಟ್ಟೆ. ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದಾರ, ಭಾಳ ದೊಡ್ಡ ಮನಸ್ಸ, ಭಾಳ ದೊಡ್ಡ ಮನಸ್ಸು ನಿಮ್ಮಪ್ಪ. ಒಂದು ಊದ್ಗಡ್ಡಿ ಕೊಟ್ಟರು ಊರಿಗೆ ಬೆಂಕಿ ಆಗ್ತಾ ಇದ್ದ, ಭಾಳ ದೊಡ್ಡ ಮನಸ್ಸವಾಗ. ಹೆಸರು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಮಾಡಿದ ಕೆಲಸ ರೈಟ್ ಹಾಕದ ಮಿಸ್ಟೇಕ್ ಇಲ್ವಾ ಅಂತ ಕೇಳ್ತೀಯ. ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ಮಂಗಳವಾರ ದಿವಸ ಮೊಕಚಾರ ಮಾಡಬೇಡ, ಬುಧವಾರ ಹೊಸ ಬಟ್ಟೆಗೆ ಹಾಕಬೇಡ, ಬೇಯಿಸುವಾರ ಬಡಗರಾಗಿ ಪ್ರಯಾಣ ಹೋಗಬೇಡ. ಅರ್ಥವಾಯ್ತಾ? ನಾನು ಯಾವ್ಯಾವ ಊರು ಸುತ್ತಬದ್ದು ಗೊತ್ತುಂಟಾ? ನಾ ಮಾಡಿದ ನನಗೆ ಸಾಕ್ಷಿ, ನೀ ಮಾಡಿದ ನಿನಗೆ ಸಾಕ್ಷಿ, ನೀಡಿದಕ್ಕೆ ನಿಜವೇ ಸಾಕ್ಷಿ, ತೋಡಿದಕ್ಕೆ ಜಲವೇ ಸಾಕ್ಷಿ. ಅರ್ಥವಾಯ್ತಾ? ನಾನು ಯಾವ್ಯಾವ ಊರು ಸುತ್ತಬದ್ದು ಗೊತ್ತುಂಟಾ? ಅಡಗೂರು, ಬಡಗೂರು, ಬೆಡಗೂರು, ಕುಡುಗೂರು, ಅಬ್ಬೂರು, ದಿಬ್ಬೂರು, ಎಬ್ಬೂರು, ತಿಬ್ಬೂರು, ಅಳಿಯೂರು, ಉಳಿಯೂರು, ಮಲಿಯೂರು, ಎಲಿಯೂರು, ಆರೂರು, ಬೇಲೂರು, ಮಾಲೂರು, ಚೇಳೂರು, ಸುತ್ತೂರು, ಕಿತ್ತೂರು, ಮುತ್ತೂರು, ಎತ್ತೂರು, ಹಿರಿಯೂರು, ಸಿರಿಯೂರು, ಸರಗೂರು, ಬರಗೂರು, ಬೆಂಗಳೂರು, ಮಂಗಳೂರು, ತಿಂಗಳೂರು, ತಿಪ್ಪೂರು, ಕಲ್ಲೂರು, ಕೊಲ್ಲೂರು, ಮುಳ್ಳೂರು. ನೀವು ಮಾತಾಡಬೇಡ. ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ನಿನಗೆ ಆಗದೇ ಇರ್ತಕ್ಕಂಥ ಒಂದು ಮೀಶಿ ಕೊನೆ ಅಂದ್ರೆ ಅರ್ಥವಾಯ್ತಾ? ಒಂದು ಗಂಡಸ ಜಾತಿ ಈ ಊರು ನನಗೆ ಎದುರು ಬಿದ್ದು ಉಂಟಾ ಇಲ್ವೋ? ನಿಜಾನು ಸುಳ್ಳನ್ನು ಸುಳ್ಳು ತಟಪಟ ಬೇಡ ಈ ಬುಡುಬುಡಿ ಗ್ರಾಮ ಅಂತಾವೆ. ನೀವು ಊರಲ್ಲಿ ಯಾರನ್ನಾರ ಕೇಳಿ, ನಿಮ್ಮ ಊರಲ್ಲಿ ನಿಮ್ಗೆ ಒಬ್ಬನ ಕಂಡ್ರೆ ಆಗಲ್ಲ ಅಂದರೆ ಭಾಳ ಜನಕ್ಕಾಗಲ್ಲ ಸ್ವಾಮಿ ಅಂತಾರೆ ಎಲ್ಲರೂ. ಅವ್ನಿಗೆ ಗೊತ್ತದು.
ನಿನಗೆ ಆಗದೇ ಇರತಕ್ಕಂಥ ಒಂದು ಮ್ಯೂಸಿಕ್ ನಿನಗೆ ಎದುರು ಬಿದ್ದು ಉಂಟಾ ಇಲ್ವ, ನಿಜಾನ ಸುಳ್ಳಾದ್ರೆ ಸುಳ್ಳನ್ನು ಸುಳ್ಳು ತಡಪಡಬೇಡ, ಬಿಡುಬಿಡಿಗೆ ಅನ್ನುತ್ತಾವ. ನಾನು ನಿನ್ನ ಹಣ ಕೇಳೋದಿಲ್ಲ, ಆಸೆ ಕೇಳೋದಿಲ್ಲ, ಒಡವೆ ಕೇಳೋದಿಲ್ಲ, ಬಂಗಾರ ಕೇಳೋದಿಲ್ಲ. 3 ತೊಲೆ ಬೆಳ್ಳಿ, 3 ತೊಲೆ ಬಂಗಾರ, 3 ತೊಲೆ ಕಬ್ಬಿಣ ತಂದು ಕೊಟ್ಬಿಡು, ಗಟ್ಟಿ ಅಂತರ ಮಾಡಿ ನೀನು ಬಲಗೆ ರಟಕೆ ಕಟ್ಬಿಡ್ತೀನಿ. 3 ತೊಲೆ ಬೆಳ್ಳಿ, 3 ತೊಲೆ ಬಂಗಾರ, 3 ತೊಲೆ ಕಬ್ಬಿಣ ಅಂದರೆ ಏದಿ ಒಡೆ ಸಾಯಬಡಪ್ಪ ಗೌಡ. 3 ತೊಲೆ ಬೆಳ್ಳಿ ಅಂದರೆ 3 ಬೆಳ್ಳುಳ್ಳಿ, 3 ತೊಲೆ ಬಂಗಾರ ಅಂದರೆ 3 ರಶಿನಿ ಕೊನೆ, 3 ತೊಲೆ ಕಬ್ಬಿಣ ಅಂದರೆ 3 ತೊಲೆ ಇದ್ದರು ತಂದು ಬಿಡೋಡು, ಗಟ್ಟಿ ಅಂತರ ಮಾಡಿ ನೀನು ಬಲಗೆ ರಟಕೆ ಕಟ್ಟಿಬಿಡ್ತೀನಿ. ಬಕ್ಕ ನನ್ನ ಮಗ ನೀನು ವೈರಿ ಮುಂದಿನ ಅಮಾವಾಸ್ಯೆ ಒಳಗೆ ಮಂಗಳವಾರ ದಿವಸ ನೀನು ಮನೆ ಮುಂದೆ ಒಂದು ಮಠ ಬದ್ಯ ಅಂದರೆ ಪಕ್ಕ ಅಂತ ರಕ್ತಕಾರಿ ಪ್ರಾಣ ಬಿಡಲಿಲ್ಲ ಅಂದ್ರೆ ಈ ಬಿಡುಬಿಡಕ್ಕೆ ರಾಮಚಂದ್ರ ಮಾತು ಏನಾಯ್ತು ಅಂತೇಳಿ ಮುಂದಿನ ಸಲ ನಾನು ಊರಿಗೆ ಬಂದಾಗ ಒಂದು ಕುರಿನ, ಒಂದು ಕೋಳಿ, ಒಂದು ಆಡು, ಒಂದು ಎಮ್ಮೆ, 100 ರೂಪಾಯಿ, ಒಂದು ಪಲ್ಲಬ 10 ಆಗಿ ಜೋಳ ಕೊಟ್ಟು ಕಳಿಸಿ. ಇಲ್ಲ ಅಂದ್ರೆ ರಾಮರ ನನ್ನ ಮಗನೇ ನನ್ನ ಮನೆಗಳ ಹತ್ತು ಬೇಡ ತಗೊಂತ ಉಗಿದು ಕಳಿಸಿಬಿಡ್ತು, ನೀವು ಮಾತಾಡಬೇಡ. ಜನಕ ಜನ ಸೇರಿದ ಜಾತ್ರೆ ಆಯಿತು ಅಲ್ವಾ? ನೋಡು ಜನಕ ಜನ ಸೇರಿದ ಜಾತ್ರೆ ಆಯಿತು, ಮನಕ ಮನ ಸೇರಿದ ಮಾತಾಯಿತು. ನಿನ್ನಂಥ ಜಮೀನ್ದಾರನ ಮಗನಿಗೆ ಕೂಡಿದ್ರೆ ಒಂದು ಕಣಜ, ಕಳೆದ್ರೆ ಒಂದು ಕಚ್ಚೆಪಾವಡೆ ಅರ್ಥವಾಯ್ತಾ? ಮನೆಯಲ್ಲಿ ಮುತ್ತೈದೆ ಲಕ್ಷ್ಮೀ ಇದ್ರೆ ಕರಿ, ನಾನು ನಿನ್ನ ಮುತ್ತು ರತ್ನ ವಜ್ರ ವೈಡೂರೆ ಕೇಳಿಲ್ಲ. ಒಂದು ಜೋಡಿ ಮರದಲ್ಲಿ ಒಂದಿಷ್ಟು ಜ್ವಾಳನೋ ರಾಗಿನೋ ಅಕ್ಕಿನೋ ತಂದು ಕೊಟ್ಬಿಡು. ಹಂಗೆ ನೀನು ಯಾವ್ದಾದ್ರು ಒಂದು ಹಳೆಯ ಶರ್ಟು ಕೋಟು ಪ್ಯಾಂಟ್ ಇದ್ರೆ ಕೊಟ್ಬಿಡು, ನಿನ್ನ ಹೆಸರು ಹೇಳಿ ಊರೂರ ಮೇಲೆ ಮೆರವಣಿಗೆ ಮಾಡಿಬಿಡ್ತೀನಿ. ಅರ್ಥವಾಯ್ತಾ? ಅರ್ಥ ಆಯ್ತಾ ನಿಮ್ಗಾರು? ಅವನು ಯಾವ ಯೂನಿವರ್ಸಿಟಿಯಲ್ಲೂ ಓದಿಲ್ಲ. ನಾನು ನೋಡಿದ್ದೀನಿ, ನಮ್ಮ ಕಾಲೇಜಲ್ಲಿ 2-2 ಲಕ್ಷ ಸಂಬಳ ತಗೋತಾರೆ. ಬುದ್ಧಿ ಮಾತಾಡ್ತಾರೆ ನೋಡಬೇಕು. ಡಿಯರ್ ಸ್ಟೂಡೆಂಟ್ಸ್, ಏನು ಮಕ್ಕದ ಮೇಲೆ 1.5 kg ಕೈ ಎಣ್ಣೆ ಕಾಣಿಸ್ತದಪ್ಪ. You must all understand. I want to tell you something. India, ಏನೋ ಯೋಚನೆ ಮಾಡಿ ಹೇಳ್ತಾವನೆ ಅಂತ ಅನ್ಕೋಬೇಕು ನೀವು. ಇಂಡಿಯಾ ಈಸ್ ಅವರ್ ಕಂಟ್ರಿ. ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಗಂಟ. ಇಷ್ಟೊತ್ತಿಂದ ಕಿತ್ತು ಹೇಳ್ತಾನೆ. ನನಗೆ ನನ್ನ ಪಕ್ಕದಲ್ಲಿ ಒಬ್ಬ ಕಿತ್ಕೊಂಡು ಹೇಳ್ತಾ ಇದ್ದ, ಏನು ಸರ್ ಮೇಟ್ರು 2 ಲಕ್ಷ ಸಂಬಳ ತಗೋತಾರೆ, ಇಷ್ಟು ನಿಧಾನಕ್ಕೆ ಮಾತಾಡ್ತಾರಲ್ಲ ಸರ್ ಅಂದೆ. ಹೆಂಗೆ ಮಾತಾಡಬೇಕು ಸಾರ್? ಮೇಷ್ಟ್ರು ಅಂದಮೇಲೆ ನಲ್ಲಿ ತಿರುಗಿಸ್ಬಿಟ್ರೆ ನೀರು ಸುರ್ರಂತ ಸುರಿಯೋದಿಲ್ಲ, ಹಂಗೆ ಮಾತಾಡಬೇಕು ಸಾರ್ ಅಂದ. ನಾನು ಹೇಳಿದೆ, ನಲ್ಲಿ ತಿರುಗಿಸಿದ್ರೆ ನೀರು ಸುರ್ರಂತ ಸುರಿಬೇಕಾದ್ರೆ ಓವರ್ ಹೆಡ್ ಟ್ಯಾಂಕಲ್ಲಿ ನೀರು ಇರಬೇಕಪ್ಪ. ಇಲ್ಲಿ ಖಾಲಿ ಇದ್ದರೆ ಇದು ತೊಟ್ಟ ಸೋರ್ತದೆ. ಹಿಂಗೆ ಪ್ರಾಬ್ಲಮ್. ನೀವು ಈ ಕೊಟ್ಟೂರು, ಕೂಡ್ಲಿಗಿ, ಹರಪನಹಳ್ಳಿ, ಹರಿಹರ ನೀವೆಂಥ ಜಾಣರು ಅಂದರೆ, ಈಗ 3 ವರ್ಷದಿಂದ ನಮ್ಮ ಕೋಗ್ಲಿ ಕೊಟ್ರೇಶ್ ನೋಡೋಕ್ಕೆ ಅಂತ ಅವ್ರ ಊರಿಗೆ ಬಂದಿದ್ದೆ ನಾನು, ಕೂಡ್ಲಿಗಿಗೆ. ಇಲ್ಲಿ ಉದ್ದಕ್ಕೂ ದೊಡ್ಡ ಗಾಳಿ ದೀರ್ಘ ಹಾಕಿದಾರಲ್ವ ಫ್ಯಾನು. ಯಾಕೆ ಹೇಳಿ? ಅದು ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಮಾಡೋಕ್ಕೆ, ವಿಂಡ್ ಮಿಲ್. ನಾನು ಅದನ್ನು ನೋಡಿದೆ, ಎಷ್ಟೊಂದು ಗಾಳಿ ದೀರ್ಘ ಹಾಕೋರಲ್ಲಪ್ಪ ಇಲ್ಲಿ ಅಂತ. ಈ ಜನಕ್ಕೆ ಇದು ಯಾಕೆ ಅಂತ ಗೊತ್ತಾ ಅಂತ ಕೇಳಬೇಕು ಅಂತ ಅನ್ನಿಸ್ತು. ಅಲ್ಲೊಂದು ಕಡೆ ಕಾರ್ ನಿಲ್ಲಿಸಿ ಅವ್ನು ಯಾರೋ ಹುಡುಗ ಎಮ್ಮೆ ಕಾಯ್ತಿದ್ದ. ಬಾರಪ್ಪ ತಮ್ಮ ಅಂದೆ. ಏನ್ರಿ ಸರ ಅಂದ ಅವನು. ಈ ಹುಡುಗರೇನು ನಾಚ್ಕೊಳ್ಳೋದಿಲ್ಲ, ಈ ಕಾನ್ವೆಂಟ್ ಹುಡುಗರೇ ಸರ್ 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 ಅಂತವೆ. ಇವರು ಹಳ್ಳಿ ಹುಡುಗನ ಕರೆ ತಮ್ಮ ಅಂದರೆ ಏನಪ್ಪ ತಮ್ಮ ಅಂತ ನಾವು ನನಗೆ ಬಾಯ್ಲಿ ಬಂದ. ಅದೇನು ಗೊತ್ತದೆ ನಿನಗೆ ಅಂದೆ ನಾನು. ಆ ಫ್ಯಾನ್ ತೋರಿಸಿ, ಗಾಳಿ ದೀರ್ಘ ತೋರಿಸಿ, ವಿಂಡ್ ಮಿಲ್ ತೋರಿಸಿ, ಅದೇನು ಗೊತ್ತದೆ ನಿನಗೆ ಅಂದ. ಅವನು ಎಂಥ ಛತ್ರಿ ಅಂದರೆ, ಹಾಕ್ಸಿರೋರೇ ನಾವು, ನಮಗೆ ತಿಳಿಯೋದಿಲ್ಲನ್ರಿ ಅಂದ ಅವನು. 15 ವರ್ಷದ ಹುಡುಗ, ದನ ಕಾಯ್ತಾನೆ, ಎಮ್ಮೆ ಕಾಯ್ತಾನೆ, ಹಾಕ್ಸಿರೋದೇ ನಾವು, ನಮಗೇನು ಗುರ್ತಿಲ್ಲೇನ್ರಿ ಅಂದ ಅವನು. ನಾನು ಕೇಳಬೇಕು ಅಂದ್ಕೊಂಡೆ, ಎದಕ್ಕೆ ಹಾಕ್ಸ್ದಪ್ಪ ತಮ್ಮ ಇದನ್ನ ಅಂದೆ ನಾನು. ಎದಕ್ಕೆ ಹಾಕ್ಸ್ತೀವಿ ತಮ್ಮ ಇದನ್ನ ಅಂದೆ. ಅವನ ಎಮ್ಮೆ ಮೇಯ್ಸಾಕ್ ಬರ್ತೀವಲ್ಲ, ಎಮ್ಮೆ ಮ್ಯಾಗ ನೊಣ ಕೂತ್ಕೋತಾ ಇದ್ವು, ಅದಕ್ಕೆ ಗಾಳಿ ಹೊಡಿಲಿ ಅಂತ ಹಾಕ್ಸಿದ್ವಿ. ಅಪ್ಪ ಕೊಟ್ಟೂರ್ನವ್ರ ನಮಸ್ಕಾರ. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.